ಹಸಿರು ಸೊಪ್ಪುಗಳು ನಮ್ಮ ಡಯೆಟಲ್ಲಿ ದಿನ ಆ್ಯಡ್ ಮಾಡ್ಕೋಬೇಕು ಅಂತ ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ. ಆದರೆ ದಿನ ಮಾಡಿದ್ದೆ ಸಾರು, ಮಾಡಿದ್ದೆ ಪಲ್ಯ ಮಾಡಿಕೊಟ್ರೆ ಮಕ್ಕಳೇನು ನಾವು ಕೂಡ ಬೋರ್ ಆಗಿಬಿಡ್ತೀವಿ ಅಲ್ವಾ? ಸೊ ಇವತ್ತು ಮೇಥಿ ಮಟರ್ ಮಲೈ ಕರಿ ಮಾಡೋಣ. ನಿಮ್ಮನೇಲೂ ಮಕ್ಕಳು ಸೊಪ್ಪು ತಿನ್ನೋಕ್ಕೆ ನಾಟಕ ಆಡ್ತಿದ್ರೆ ಈ ಐಡಿಯಾನ ಅಪ್ಲೈ ಮಾಡ್ಬೋದು ನೀವು ಕೂಡ. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ರಿದೀಸ್ ರೆಸಿಪೀಸ್. ಇವತ್ತು ತುಂಬ ರುಚಿಯಾಗಿರುವಂತಹ, ತುಂಬ ಬೇಗನೆ ಆಗುವಂತಹ ಒನ್ ಪಾಟ್ ರೆಸಿಪಿ ಮೇಥಿ ಮಟರ್ ಮಲೈ. ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಮತ್ತು ಹಾಲಿನ ಕೆನೆ ಅಥವಾ ಕ್ರೀಮ್ ಹಾಕಿ ಮಾಡುವಂಥ ಈ ರೆಸಿಪಿ ಮಾಡೋಣ ಇವತ್ತು. ಮೊದಲಿಗೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಒಂದು 7ರಿಂದ 8 ಕರಿಮೆಣಸು ಹಾಕಿದ್ದೀನಿ. ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೇಸಿಗೆ ಹತ್ತಿರ ಬರ್ತಾ ಇದೆ. ತುಂಬ ಮಸಾಲೆ ತಿಂದರೆ ಒಂಥರ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಈಗ ಚಳಿಗಾಲದಲ್ಲಾದರೆ ಚೆನ್ನಾಗಿರುತ್ತೆ, ಮಾತ್ರ ಬೇಸಿಗೆಯಲ್ಲಿ ಒಂಥರ ಅಷ್ಟೊಂದು ಇಷ್ಟ ಆಗೋಲ್ಲ ಅಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಸಾಲೆಗಳು ಹಾಕ್ಕೊಂಡಿದ್ದೀನಿ. ಒಂದು ಪಲಾವಿ ಎಲೆ, 2 ಲವಂಗ, ಸ್ವಲ್ಪ ಚಕ್ಕೆ ಮತ್ತು ಒಂದೇ ಒಂದು ಸ್ಟಾರ್ ಮೊಗ್ಗು ಹಾಕ್ಕೊಂಡಿದ್ದೀನಿ. ಈ ಮಸಾಲೆಗಳೆಲ್ಲ ಒಂದು ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಒಂದು 8ರಿಂದ 10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈ ಗೋಡಂಬಿಯಿಂದ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ ಈ ಕರಿಗೆ, ಮತ್ತೊಂದು ಸ್ವಲ್ಪ ಥಿಕ್ನೆಸ್ ಇರುತ್ತೆ, ಒಂದು ಸ್ವಲ್ಪ ಸ್ವೀಟ್ನೆಸ್ ಸಿಗುತ್ತೆ. ತುಂಬ ರುಚಿ ಅನಿಸುತ್ತೆ ಈ ಥರ ಕರೀಸ್ಗೆಲ್ಲ ಗೋಡಂಬಿ ಆ್ಯಡ್ ಮಾಡೋದ್ರಿಂದ. ಗೋಡಂಬಿ ಹಾಕಿದ್ದಾದಮೇಲೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಖಾರ ಜಾಸ್ತಿ ತಿನ್ನೋಂಗಿದ್ರೆ 1-2 ಗುಂಟೂರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಖಾರಕ್ಕೆ ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕರಿ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಬರೀ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. 5-6 ಬ್ಯಾಡಗಿ ಮೆಣಸಿನ್ಕಾಯಿ ಎಣ್ಣೆ ಸ್ವಲ್ಪ ಫ್ರೈ ಆಗಿ ಒಂದು ಸ್ವಲ್ಪ ಉಬ್ಬಿ ಬರುತ್ತೆ, ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದು ಒಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 3 ಟೊಮೆಟೊನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಿದ್ದಾದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ನಿಮಗೆ ಇನ್ನು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ 1-2 ಟೊಮೆಟೊ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಒಂದು 2-3 ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಗ್ಯಾಸ್ ಸಿಮ್ ಮಾಡಿಕೊಂಡು ಮುಚ್ಚಳ ಇಟ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ಬೇಯಿಸಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬೇಡ. ಈ ತಣ್ಣಗಾಗಿದ್ದಾದಮೇಲೆ ಇದನ್ನು ರುಬ್ಕೊಳ್ಳೋದಿದೆ. ಈ ತಣ್ಣಗಾಗೋ ಅಷ್ಟೊತ್ತಿಗೆ ಸ್ವಲ್ಪ ಬೇರೆ ಕೆಲಸ ಮಾಡ್ಕೊಳ್ಳೋಣ, ಅಂದರೆ ಕರಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಇನ್ನೊಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಮೇಲೆ ಅದರೊಳಗಡೆ ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಬೆಣ್ಣೆ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪೂರ್ತಿ ಬೆಣ್ಣೆಲಿ ಕೂಡ ಈ ಕರಿ ಮಾಡ್ಬೋದು ಅಥವಾ ಪೂರ್ತಿ ಎಣ್ಣೆಲಿ ಕೂಡ ಮಾಡ್ಬೋದು. ನಾನು 2 ಅರ್ಧರ್ಧ ಹಾಕ್ಕೊಂಡಿದ್ದೀನಿ. 2 ಅರ್ಧರ್ಧ ಹಾಕ್ಕೊಳ್ಳೋದ್ರಿಂದನೂ ತುಂಬ ರುಚಿಯಾಗಿರುತ್ತೆ. ಈ ಥರ ಕರೀಸ್ಗೆಲ್ಲ ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು 2 ಅರ್ಧರ್ಧ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಆಪ್ಷನ್ನು ಯಾವ ರೀತಿ ಬೇಕಾದರೂ ಹಾಕ್ಕೊಳ್ಳಿ. ಎಣ್ಣೆ ಮತ್ತು ಬೆಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಯಾಕೆ ಒನ್ ಪಾಟ್ ಕರಿ ಅಂದೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಮೊದಲು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಟ್ವಲ್ಲ ಫ್ರೆಂಡ್ಸ್, ಅದೇ ಪ್ಯಾನಲ್ಲೇ ಕರಿ ಬೇಕಾದರೆ ಮಾಡ್ಬೋದಾಗಿತ್ತು. ನಾನು ಬೇಗ ಆಗಲಿ ಅಂತ ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ಕರಿ ಸ್ಟಾರ್ಟ್ ಮಾಡಬೇಡ ಅಂತ ಬೇರೆ ಬಾಣಲಿಯಲ್ಲಿ ಮಾಡಿದೆ. ನೀವು ಬೇಕಾದರೆ ಅದೆಲ್ಲ ತಣ್ಣಗಾಗಿದ್ದಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಪ್ಯಾನಲ್ಲಿ ಕೂಡ ಕರಿ ಮಾಡ್ಕೊಳ್ಬೋದು. ಅದಕ್ಕೆ ಹೇಳಿದ್ದು 1 ಪಾಟ್ ಕರಿ ಅಂತ. ಈಗ ಜೀರಿಗೆ ಸಾಸಿವೆ ಸಿಡ್ದಿದ್ದಾದಮೇಲೆ ಇದಕ್ಕೆ 1 ಕಪ್ನಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಹಸಿದಾಗಿತ್ತು, ಅದಕ್ಕೆ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ನೀವು ಬಟಾಣಿ ಏನಾದರೂ ಫ್ರೆಶ್ ಆಗಿಲ್ಲ ಅನಿಸಿದ್ರೆ ಇದನ್ನು ಬೇಕಾದರೆ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಕುದಿಸ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ಮೆಂತ್ಯ ಸೊಪ್ಪು ನಾವು ಈ ರೀತಿ ಸ್ವಲ್ಪ ತುಪ್ಪದಲ್ಲಿ, ಎಣ್ಣೆಯಲ್ಲಿ ಅಥವಾ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಲ್ಲ, ಹೀಗಾಗಿ ಅದು ಅಷ್ಟೊಂದು ಕಹಿ ಅನಿಸಲ್ಲ. ಹೀಗಾದರೂ ಸ್ವಲ್ಪ ಮಕ್ಕಳು ಸೊಪ್ಪು ಜಾಸ್ತಿ ತಿಂತಾರೆ ಅಂತ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿದ್ದೀನಿ. ಬಟಾಣಿ 2-3 ನಿಮಿಷ ಬೆಂದಿದ್ದಾದಮೇಲೆ ಸೊಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಎಣ್ಣೆಲಿ ಡೈರೆಕ್ಟಾಗಿ ಬಟಾಣಿ ಹಾಕ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಬೆಂದ್ಬಿಡುತ್ತೆ ಅಲ್ಲೇ. ಆಮೇಲೆ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಬೇಯುತ್ತೆ. ಈಗ ಸೊಪ್ಪನ್ನ ಮತ್ತು ಬಟಾಣಿ ಎರಡನ್ನೂ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಈ ರೀತಿ ಎಣ್ಣೆನಲ್ಲೇ ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಹಿ ಅನಿಸೋದಿಲ್ಲ. ಮುಚ್ಚಳ ಇಟ್ಬಿಟ್ಟು ಒಂದು 2-3 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ, ಅದನ್ನು ರುಬ್ಕೊಳ್ಳೋಣ. ಇದರಲ್ಲಿ ಇದ್ದಿದ್ದು ಪಲಾವ್ ಎಲೆ ಮತ್ತು ಈ ಚಕ್ರ ಮೊಗ್ಗನ್ನ ತೆಗೆದುಬಿಡೋಣ. ಅದು ರುಬ್ಬಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈಗ ಅದನ್ನು ತೆಗೆದು ಮಿಕ್ಕಿದ ಐಟಮ್ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ಳೋಣ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಒಂದೊಂದು ಸಲ ಹೋಟ್ಲಿಂದ ಆರ್ಡ್ರ್ ಮಾಡಿಕೊಂಡು ಅಥವಾ ಹೋಟ್ಲಿಗೆ ಹೋಗಿ ಈ ಥರ ಕರಿ ಎಲ್ಲ ತಿಂತಾ ಇರ್ತೀವಿ. ಆದರೆ ಮನೆಯಲ್ಲಿ ಆಲಸ್ಯ ಮಾಡಿಕೊಂಡು ಇಷ್ಟು ಈಸಿಯಾಗಿರೋ ರೆಸಿಪಿ ಕೂಡ ನಾವು ಟ್ರೈ ಮಾಡೋದಿಲ್ಲ ಒಂದೊಂದು ಸಲ. ಅದಕ್ಕೆ ನಾನಿವತ್ತು ನಿಮಗೆ 1 ಪಾಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ಸಪ್ರೇಟಾಗಿ ಫ್ರೈ ಮಾಡೋದು ಬೇಡ, ಎಲ್ಲ ಸಪ್ರೇಟಾಗಿ ತೆಗೆದಿಡೋದು ಬೇಡ. ಒಂದೇ ಪಾತ್ರೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ, ಇನ್ಫ್ಯಾಕ್ಟ್ ಅದಕ್ಕಿಂತ ಚೆನ್ನಾಗಿ ಹೈಜೀನಿಕ್ಕಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅಲ್ವಾ ಫ್ರೆಂಡ್ಸ್? ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಕರಿ ಪೂರಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ.
ಈಗ ಮಟರ್ ಮತ್ತು ಮೇಥಿ ಎರಡೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರೊಳಗಡೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಈ ಮಸಾಲೆ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅವಾಗ. ಈಗ ಇದೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಇದನ್ನು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ. ಫ್ರೈ ಮಾಡ್ತಾ ಇರಿ. ಒಂದು 2 ನಿಮಿಷ ಚೆನ್ನಾಗಿ ಅದೇ ಫ್ರೈ ಮಾಡ್ಕೊಳ್ತಾ ಇರಿ. ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದ್ರ ಜೊತೆಯಲ್ಲಿ ಒಂದು 2-3 ಮಸಾಲೆಗಳು ಆ್ಯಡ್ ಮಾಡ್ಕೊಳ್ಳೋದು ಬಾಕಿ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅರ್ಶಿನದ ಪುಡಿ, ಒಂದು 1/4 ಚಮಚದಷ್ಟು ಅರ್ಶಿನದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಮತ್ತು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದೆಲ್ಲ ಮಸಾಲೆ ಎಲ್ಲ ಹಾಕಿದ್ದಾದ್ಮೇಲೂ ಇನ್ನೊಂದು 2-3 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇರೋಣ. ಗೋಡಂಬಿ ಹಾಕಿರೋದಕ್ಕೆ ಬೇಗ ಥಿಕ್ಕಾಗಿಬಿಡುತ್ತೆ, ಬೇಗ ತಳ ಹಿಡಿಯುತ್ತೆ. ಹುಷಾರಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಬೇಗ ಥಿಕ್ಕಾದರೂ ಪರವಾಗಿಲ್ಲ, ಅದನ್ನು ಎಣ್ಣೆಲಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕರಿಗೆ ತುಂಬ ಒಳ್ಳೆ ರುಚಿ ಸಿಗುತ್ತೆ. ನೀರು ಹಾಕ್ಕೊಳ್ಳೋಕೆ ಮುಂಚೆ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಿ. ಆಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಈ ಕರಿ ಪೂರಿ, ಚಪಾತಿ, ನಾನ್ಗೆ, ಕುಲ್ಚಕ್ಕೆ ಮತ್ತು ಅನ್ನಕ್ಕೂ ತುಂಬ ರುಚಿಯಾಗಿರುತ್ತೆ. ನಾನಿವತ್ತು ತರಕಾರಿ ಬಾತ್ ಮಾಡಿದ್ದೆ, ಅದ್ರ ಜೊತೆಗೆ ಮಾಡಿದ್ದೆ ಈ ಕರಿನ. ಇದಕ್ಕೆ ನಾನು ಮತ್ತು ಮಕ್ಕಳು ಸೇರಿಕೊಂಡು M3 ಅಥವಾ M³ ಅಂತ ಹೆಸರಿಟ್ಟಿದ್ದೀವಿ. ಏನು M3 M³ ಅಂದರೆ ಗೊತ್ತಾಯ್ತಲ್ಲ ನಿಮ್ಗೆ, ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ. ಮೇಥಿ, ಮಟರ್ ಮತ್ತು ಮಲಾಯಿ ಅಂತ ಇದು. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ಅದನ್ನು ಕೂಡ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮಸಾಲೆ ಎಲ್ಲ ಇತ್ತು ಜಾರಲ್ಲಿ, ಸೊ ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ನೀರು ಹಾಕ್ಕೊಂಡು ಅದನ್ನೆಲ್ಲ ಹೀಗೆ ಕರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೊಳ್ಳೋಣ. ಆಲ್ಮೋಸ್ಟ್ ಈಗ ರೆಡಿಯಾಗಿದೆ. ಇನ್ನೊಂದು ಮಲಾಯಿ ಆ್ಯಡ್ ಮಾಡೋದೊಂದು ಬಾಕಿ ಇದೆ. ಈಗ ಆಲ್ಮೋಸ್ಟ್ ಕರಿ ರೆಡಿಯಾಗಿದೆ. 1-2 ನಿಮಿಷ ಮುಚ್ಚಳ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಇದನ್ನು ನೀರು ಹಾಕಿದ್ವಲ್ಲ, ಚೆನ್ನಾಗಿ 1-2 ಕುದಿ ಬಂದರೆ ಸಾಕು. ಕರಿ ರೆಡಿಯಾಗಿದೆ. ಈಗ ಕರಿ ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ನಾವು ಫ್ರೆಶ್ ಕ್ರೀಮ್ ಅಥವಾ ಮನೇಲಿರುತ್ತಲ್ಲ, ನಾವು ಹಾಲಿನ ಕೆನೆ ತೆಗೆದಿಟ್ಟಿರ್ತೀವಲ್ಲ, ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಅಥವಾ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅಮೂಲ್ ಕ್ರೀಮ್, ಆ ಥರ ಯಾವುದಾದ್ರೂ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಕ್ರೀಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಕ್ರೀಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಪ್ಷನಲ್ ಅದು, ನಿಮ್ಗಿಷ್ಟ, ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನೊಂದು ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿದ ತಕ್ಷಣ ಒಂದು ಸ್ವಲ್ಪ ಆ ಕರಿಗೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಅದನ್ನು ಮಿಕ್ಸ್ ಮಾಡಿದಾಗ ಒಂಥರ ಕಲರ್ ಲೈಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ತುಂಬ ಡೆಲಿಷಿಯಸ್ ಆಗಿದೆ. ಕರಿ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಸೊಪ್ಪು ಹಾಕಿದ್ದೀವಿ ಅಂತ ಮಕ್ಕಳಿಗೆ ಅನಿಸೋದೇ ಇಲ್ಲ. ಚೆನ್ನಾಗಿ ಸೊಪ್ಪು ತಿನ್ನಲ್ಲ ಅಂದರೂ ನಮ್ಮಮ್ಮ ಬಿಡಲ್ಲ, ಏನಾದರೂ ಐಡಿಯಾ ಹುಡುಕಿ ತಿನ್ನಿಸ್ತಾರೆ ಅಂತ. ನೀವು ಸೊಪ್ಪು ತಿನ್ಸೋಕ್ಕೆ ಮಕ್ಕಳಿಗೆ ಯಾವ್ಯಾವ ಐಡಿಯಾಸ್ ಮಾಡ್ತೀರಾ ಅಂತ ನನಗೂ ಕಾಮೆಂಟ್ ಮಾಡಿ ತಿಳಿಸಿ. ಈಗ ನಮ್ಮ M³ M3 ಕರಿ ರೆಡಿಯಾಗಿದೆ. ನಾನಿವತ್ತು ಈ ಕರಿನ ತರಕಾರಿ ಬಾತ್ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ, ಅದ್ರ ಜೊತೆಲಿ ಮಾಡಿದ್ದೆ. ನೀವು ಚಪಾತಿ ಕೂಡ ಮಾಡ್ಬೋದು, ಪೂರಿ ಕೂಡ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಕುಲ್ಚಾ ಯಾವುದ್ರ ಜೊತೆಗಾದರೂ ತುಂಬ ರುಚಿಯಾಗಿರುತ್ತೆ. ಮಾಮೂಲಿ ಮನೇಲಿ ಚಪಾತಿ ಮಾಡ್ತೀವಲ್ಲ, ಅದ್ರ ಜೊತೆ ಮಾಡಿದ್ರೂ ಸಾಕು, ತುಂಬ ರುಚಿಯಾಗಿರುತ್ತೆ. ಕರಿ ರೆಡಿಯಾಗಿದೆ, ರೈಸ್ ಕೂಡ ರೆಡಿಯಾಗಿದೆ. ರುಚಿಯಾಗಿರುವಂತಹ ಕರಿ ಮತ್ತು ರೈಸ್ ಇವತ್ತು ತಿಂಡಿಗೆ. ನಿಮ್ಮ ಮನೇಲಿ ನೀವು ಯಾವುದ್ರ ಜೊತೆ ಮಾಡ್ತೀರಾ ಈ ಕರಿನ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ವೀಡಿಯೋಸು, ನಮ್ಮ ರೆಸಿಪೀಸು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವೀಡಿಯೋಸ್ನ ನಿಮ್ಗೆ ಇಷ್ಟ ಆಗಿರೋರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೂ ಒಂದು ಲೈಕ್ ಮಾಡೋದು ಮರಿಬೇಡಿ. ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪೀಸ್ ಹೇಗಿದೆ ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.